ಇತ್ತ ಚಿಕ್ಕಮಗಳೂರು ಭಾಗದಲ್ಲೂ ಕೂಡ ಧಾರಾಕಾರವಾಗಿ ಮಳೆ ಮುಂದುವರೆದಿದೆ. ಮಳೆಯ ಪರಿಣಾಮ ರಸ್ತೆ ಕುಸಿಯುವ ಆತಂಕ ಇದೀಗ ಎದುರಾಗ್ತಾ ಇದೆ. ದತ್ತಪೀಠ ಭಾಗದಲ್ಲಿ ರಸ್ತೆ ಕುಸಿಯುವ ಆತಂಕ ಇದೆ. ಕವಿಕಲ್ ಗಂಡಿ ಬಳಿಯಲ್ಲಿ ರಸ್ತೆ ಕುಸಿಯುವ ಹಂತಕ್ಕೆ ಹೋಗಿದೆಯಂತೆ. ಕಳೆದ ವರ್ಷ ಹಿಂಗೆ ಆಗಿತ್ತು. ಅದೇ ಸ್ಥಳದಲ್ಲಿ ಇದೀಗ ಮತ್ತೆ ಆತಂಕ. ರಸ್ತೆಯಲ್ಲಿ ಭಾರೀ ಪ್ರಮಾಣದಲ್ಲಿ ನೀರು ಹರಿತಾ ಇದೆ. ಕೆಲವೊಂದ್ ಕಡೆ ಪ್ರಕೃತಿನೇ ಹಂಗಿರುತ್ತೆ. ನೀವು ಎಷ್ಟೇ ಗಟ್ಟುಮುಟ್ಟಾದ ರಸ್ತೆ ನಿರ್ಮಾಣ ಮಾಡಿದ್ರು ಕೂಡ ಮಳೆಯ ರಭಸದ ಮುಂದೆ ಅದು ನಿಲ್ಲೋಕ್ ಸಾಧ್ಯ ಇರಲ್ಲ. ಆದ್ರೆ ನಮ್ಮ ಕಾಮಗಾರಿಗಳು ಎಷ್ಟರ ಮಟ್ಟಿಗೆ ಇರುತ್ತೆ ಅನ್ನೋದಕ್ಕೆ ಅನೇಕ ಉದಾಹರಣೆ ಇದೆ. ಚಪಾತಿ ಹಿಟ್ಟು ಎದ್ದಂಗೆ ಹೇಳತ್ ರಸ್ತೆಗಳು ಹಾಕಿ 2 ದಿನಕ್ಕೆ. ಇಲ್ಲಿ ರಸ್ತೆ ನಿಜವಾಗ್ಲೂ ಚೆನ್ನಾಗಿ ಮಾಡಿದ್ರೋ ಇಲ್ವೋ ಗೊತ್ತಿಲ್ಲ. ಹೋದ ವರ್ಷನೂ ಹಿಂಗೆ ಆಗಿತ್ತಂತೆ. ಈ ವರ್ಷ ಕೂಡ ಅದೇ ಪರಿಸ್ಥಿತಿ. ಬೇಸಿಗೆಗಾಲ ಇದ್ದಾಗ ರಸ್ತೆ ಮಾಡಿ ಅದನ್ನ ಗಟ್ಟುಮುಟ್ಟಾಗಿ ಮೇಂಟೈನ್ ಮಾಡಿದ್ರೆ ಬಹುಶಃ ಹಿಂಗಾಗಲ್ವೇನೋ. ಇವರೆಲ್ಲ ಮಳೆ ಬಂದಾಗ್ಲೇನೆ ಅಲ್ಲಿ ತೇಪೆ ಹಚ್ಚಕ್ ಹೋಗ್ತಾರೆ. ಹಾಕಿದ್ದ ಡಾಂಬರು ಜಲ್ಲಿ ಎಲ್ಲ ಮಳೆ ನೀರಿನ ಜೊತೆನೆ ಕೊಚ್ಕೊಂಡು ಹೋಗ್ತಾ ಇರುತ್ತೆ. ಮತ್ತೆ ಅದ್ರ ಮೇಲೆ ಸುರಿಯೋದು, ಬಿಲ್ ಮಾತ್ರ ಕೊಡು. ನಾವು ಕಾಮಗಾರಿ ಮಾಡಿದೀವಿ ನೋಡಿ, ಡಾಂಬರ್ ಕಾಣ್ತಿದೆಯಲ್ಲ ಅದೆಲ್ಲ ನಾವೇ ತಂದು ಹಾಕಿದ್ವು ಅಂತ. ಭೂಲೋಕದ ಸ್ವರ್ಗ ಅಂತಾನೆ ಕರೆಸ್ಕೊಳ್ಳೋ ಚಂದ್ರದ್ರೋಣ ಪರ್ವತ ಸಾಲಿನಲ್ಲಿ ಈಗ ಸಾಲು ಅವಾಂತರಗಳಿಗೆ ಕಾರಣವಾಗ್ತಿದೆ. ಅದರಲ್ಲೂ ಕೂಡ ವರುಣಾಘಾತ ಏನಿದೆ ಈ ಬಾರಿ ಮಲೆನಾಡು ಸೇರಿದಂತೆ ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಮುಂಗಾರು ಪೂರ್ವನೇ ಅಬ್ಬರಿಸಿದೆ ಮಳೆ. ಈ ಮಳೆ ಅಬ್ಬರಕ್ಕೆ ನೀರಿನ ಹರಿವು ಕೂಡ ಹೆಚ್ಚಳ ಆಗ್ತಿದೆ. ಅದರಲ್ಲೂ ಕೂಡ ಈಗ ಇನಾಮ್ ದತ್ತಾತ್ರೇಯ ಪೀಠಕ್ಕೆ ಏನು ತೆರಳುವಂತ ರಸ್ತೆ ಏನು ಕಳೆದ ವರ್ಷ ಏನಿಲ್ಲಿ ಭೂಕುಸಿತ ಆಗಿತ್ತು, ಅದೇ ಸ್ಥಳದಲ್ಲಿ ಈಗ ಮತ್ತೆ ಆತಂಕ ಕೂಡ ಎದುರಾಗಿರುವಂತದ್ದು. ಈಗಾಗಲೇ ಅಲ್ಲಿ ದೃಶ್ಯಗಳು ನೋಡಬಹುದು. ಮೇಲ್ಭಾಗದಲ್ಲಿ ಏನೋ ಒಂದು ತಡೆಗೋಡೆಯನ್ನ ಕಟ್ಟಿದ್ದಾರೆ. ಅಲ್ಲಿ ಕಳೆದ ವರ್ಷ ಒಂದು ಭೂಕುಸಿತ ಆಗಿತ್ತು, ಭಾರಿ ಪ್ರಮಾಣದ ಭೂಕುಸಿತ ಆಗಿತ್ತು. ಮೇಲ್ಭಾಗದಿಂದ ಕುಸಿದಂತ ಮಣ್ಣು ಕೆಳಭಾಗದ ರಸ್ತೆ, ಕೆಳಭಾಗದಲ್ಲಿ ಒಂದು ಜಾಗ್ರಾ ಮೂಲಕ ಕೊಳಗಾಮಿಗೆ ಹೋಗುವಂತ ರಸ್ತೆ ಇದೆ, ಅಲ್ಲಿಗೆ ಕೂಡ ಭೂಕುಸಿತ ಆಗಿತ್ತು. ಈಗ ಸದ್ಯಕ್ಕೆ ಅಲ್ಲಿ ಒಂದು ವಾಲನ್ನ ಕಟ್ಟಲಾಗಿದೆ. ಅದನ್ನ ಹೊರತುಪಡಿಸಿ ಒಂದು ಭಾಗ, ಸ್ವಲ್ಪ ಭಾಗ ಈಗ ಯಾವುದೇ ರೀತಿ ಕಾಮಗಾರಿ ಆಗಿಲ್ಲ. ಅಲ್ಲಿ ಮತ್ತೆ ಭೂಕುಸಿತ ಎದುರಾಗಿರುವಂತದ್ದು. ಮತ್ತೆ ಅಲ್ಲಿ ಹರಿಯುತ್ತಿರುವಂತಹ ನೀರಿನ ಪ್ರಮಾಣ ಭಾರಿ ಪ್ರಮಾಣದಲ್ಲಿ ಹರಿಯುತ್ತಿರೋದ್ರಿಂದ ಭೂಮಿ ಎಲ್ಲಿ ಸಡಿಲ ಆಗುತ್ತೋ ಈ ಭಾಗದಲ್ಲಿ ಕುಸಿತ ಆಗುತ್ತೋ ಅಂತ ಆತಂಕ ಎದುರಾಗಿದೆ. ಅದರಲ್ಲೂ ನೀರಿನ ಪ್ರಮಾಣ ಸ್ವಲ್ಪ ಮಟ್ಟಿಗೆ ಹರಿತಿಲ್ಲ, ಹಳ್ಳದ ರೀತಿ ಹರಿತಿರುವಂತದ್ದು. ಒಂದು ಸಣ್ಣ ಜಲಪಾತದ ರೀತಿ ಸೃಷ್ಟಿಯಾಗಿ ಈಗ ನಾವು ದೃಶ್ಯಗಳು ನೋಡಬಹುದು. ಜಲಪಾತದಂತೆ ಈಗ ಮೇಲ್ಭಾಗದಿಂದ ಜಿಗಿದು ಕೆಳಭಾಗದಲ್ಲಿ ಒಂದು ರಸ್ತೆ ಕೂಡ ಇದೆ, ಕೊಳಗಾಮಿ ರಸ್ತೆ, ಅಲ್ಲಿಗೆ ಕೂಡ ನೀರು ಕೂಡ ಹರಿತಿದೆ. ಇಲ್ಲಿ ಈಗಾಗಲೇ ಜಿಲ್ಲಾಡಳಿತ ಒಂದು ಸೂಚನೆಯನ್ನ, ಏನೊಂದು ಗೈಡ್ ಲೈನ್ಸ್ ಅನ್ನ ಕೊಟ್ಟಿದೆ. ಆದ್ರೆ ಯಾವುದೇ ಕಾರಣಕ್ಕೂ ಇಲ್ಲಿ ಪ್ರವಾಸಿಗರನ್ನ ನಿಷೇಧ ಮಾಡಿಲ್ಲ, ನಿರ್ಬಂಧ ಕೂಡ ಹೇರಿಲ್ಲ. ಈಗ ಸ್ಥಳೀಯರು ಹೇಳುವಂತದ್ದು ಈ ರಸ್ತೆ ಸಂಪೂರ್ಣವಾಗಿ ಡೇಂಜರ್ ಇದೆ. ಇಲ್ಲಿ ಯಾವುದೇ ಸಂದರ್ಭದಲ್ಲೂ ಕೂಡ ಇನ್ನಷ್ಟು ಮಳೆ ಆದ್ರೆ ಒಂದು ಭಾಗ ಕುಸಿತ ಆಗುವಂತ ಸಾಧ್ಯತೆ ಇದೆ. ಯಾಕೆಂದ್ರೆ ಇಲ್ಲಿ ಈಗಾಗಲೇ ಗುಂಡಿ ಬಿದ್ದಿದೆ. ಆ ಭಾಗದಲ್ಲಿ ನೀರಿನ ಒಂದು ಅರ್ಧ ಅಡಿಯಷ್ಟು ನೀರು ಇಲ್ಲಿ ಹರಿತಿದೆ. ಒಂದು ವೇಳೆ ಏನಾದ್ರೂ ಒಂದು ಲಾರಿ ಇರ್ಬೋದು, ಮತ್ತೆ ದೊಡ್ಡ ವಾಹನಗಳು ಇಲ್ಲಿ ಸಂಚರಿಸಿದ್ರೆ ಭೂಕುಸಿತ ಆಗುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿರೋದ್ರಿಂದ ಸದ್ಯಕ್ಕೆ ಸ್ಥಳೀಯರು ಕೂಡ ಒಂದು ಆಗ್ರಹ ಮಾಡ್ತಿದ್ದಾರೆ. ಮತ್ತೆ ಈ ಭಾಗದಲ್ಲಿ ನೋಡಬಹುದು, ಮಂಜು ಸಂಪೂರ್ಣವಾಗಿ ಕವಿದಿರುವಂತದ್ದು. ಆ ಭಾಗದಿಂದ, ಮೇಲ್ಭಾಗದಿಂದ ಕವಿಕಲ್ ಕಂಡಿಯಿಂದ ಇಲ್ಲಿಗೆ ಬರುವಂತ ದಾರಿ ಕೂಡ ಕಾಣ್ತಾ ಇಲ್ಲ. ಹಾಗಾಗಿ ಪ್ರವಾಸಿಗರನ್ನ ನಿರ್ಬಂಧ ಹೇರಿ, ಸದ್ಯಕ್ಕೆ ಮಳೆ ಕಡಿಮೆ ಆಗೋವರೆಗೂ ಕೂಡ ಪ್ರವಾಸಿಗರಿಗೆ ನಿರ್ಬಂಧ ಹೇರಿ ಅಂತ ಆಗ್ರಹ ಮಾಡ್ತಾರೆ. ಅದು ಪ್ರಮುಖವಾಗಿ ಕಾರಣ ಇರುವಂತದ್ದು. ಈ ಭಾಗದಲ್ಲಿ ಸುಮಾರು 10ಕ್ಕೂ ಹೆಚ್ಚು ಹಳ್ಳಿಗಳಿದೆ. ಅಲ್ಲಿನ ಜನರಿಗೆ ತೊಂದರೆ ಆಗುತ್ತೆ. ಎಲ್ಲಾದ್ರೂ ಒಂದು ವೇಳೆ ರಸ್ತೆ ಕುಸಿತ ಆದ್ರೆ ಅವರ ಓಡಾಟಕ್ಕೆ ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಜಿಲ್ಲಾಡಳಿತ ಮುಂದೆ ಈಗ ಪ್ರಮುಖ ಬೇಡಿಕೆಯನ್ನು ಇಟ್ಟಿದ್ದಾರೆ. ಅಂದ್ರೆ ಈ ಸದ್ಯದ ಮಟ್ಟಿಗೆ ಕುಸಿತದ ಭೀತಿ ಇರೋದ್ರಿಂದ ಪ್ರವಾಸಿಗರಿಗೆ ನಿರ್ಬಂಧ ಹೇರಿ ಅನ್ನುವಂತ ಮನವಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ. ಇತ್ತ ಚಿಕ್ಕಮಗಳೂರು ಭಾಗದಲ್ಲೂ ಕೂಡ ಧಾರಾಕಾರವಾಗಿ ಮಳೆ ಮುಂದುವರೆದಿದೆ. ಮಳೆಯ ಪರಿಣಾಮ ರಸ್ತೆ ಕುಸಿಯುವ ಆತಂಕ ಇದೀಗ ಎದುರಾಗ್ತಾ ಇದೆ. ದತ್ತಪೀಠ ಭಾಗದಲ್ಲಿ ರಸ್ತೆ ಕುಸಿಯುವ ಆತಂಕ ಇದೆ. ಕವಿಕಲ್ ಗಂಡಿ ಬಳಿಯಲ್ಲಿ ರಸ್ತೆ ಕುಸಿಯುವ ಹಂತಕ್ಕೆ ಹೋಗಿದೆಯಂತೆ. ಕಳೆದ ವರ್ಷ ಹಿಂಗೆ ಆಗಿತ್ತು. ಅದೇ ಸ್ಥಳದಲ್ಲಿ ಇದೀಗ ಮತ್ತೆ ಆತಂಕ. ರಸ್ತೆಯಲ್ಲಿ ಭಾರೀ ಪ್ರಮಾಣದಲ್ಲಿ ನೀರು ಹರಿತಾ ಇದೆ. ಕೆಲವೊಂದ್ ಕಡೆ ಪ್ರಕೃತಿನೇ ಹಂಗಿರುತ್ತೆ. ನೀವು ಎಷ್ಟೇ ಗಟ್ಟುಮುಟ್ಟಾದ ರಸ್ತೆ ನಿರ್ಮಾಣ ಮಾಡಿದ್ರು ಕೂಡ ಮಳೆಯ ರಭಸದ ಮುಂದೆ ಅದು ನಿಲ್ಲೋಕ್ ಸಾಧ್ಯ ಇರಲ್ಲ. ಆದ್ರೆ ನಮ್ಮ ಕಾಮಗಾರಿಗಳು ಎಷ್ಟರ ಮಟ್ಟಿಗೆ ಇರುತ್ತೆ ಅನ್ನೋದಕ್ಕೆ ಅನೇಕ ಉದಾಹರಣೆ ಇದೆ. ಚಪಾತಿ ಹಿಟ್ಟು ಎದ್ದಂಗೆ ಹೇಳತ್ ರಸ್ತೆಗಳು ಹಾಕಿ 2 ದಿನಕ್ಕೆ. ಇಲ್ಲಿ ರಸ್ತೆ ನಿಜವಾಗ್ಲೂ ಚೆನ್ನಾಗಿ ಮಾಡಿದ್ರೋ ಇಲ್ವೋ ಗೊತ್ತಿಲ್ಲ. ಹೋದ ವರ್ಷನೂ ಹಿಂಗೆ ಆಗಿತ್ತಂತೆ. ಈ ವರ್ಷ ಕೂಡ ಅದೇ ಪರಿಸ್ಥಿತಿ. ಬೇಸಿಗೆಗಾಲ ಇದ್ದಾಗ ರಸ್ತೆ ಮಾಡಿ ಅದನ್ನ ಗಟ್ಟುಮುಟ್ಟಾಗಿ ಮೇಂಟೈನ್ ಮಾಡಿದ್ರೆ ಬಹುಶಃ ಹಿಂಗಾಗಲ್ವೇನೋ. ಇವರೆಲ್ಲ ಮಳೆ ಬಂದಾಗ್ಲೇನೆ ಅಲ್ಲಿ ತೇಪೆ ಹಚ್ಚಕ್ ಹೋಗ್ತಾರೆ. ಹಾಕಿದ್ದ ಡಾಂಬರು ಜಲ್ಲಿ ಎಲ್ಲ ಮಳೆ ನೀರಿನ ಜೊತೆನೆ ಕೊಚ್ಕೊಂಡು ಹೋಗ್ತಾ ಇರುತ್ತೆ. ಮತ್ತೆ ಅದ್ರ ಮೇಲೆ ಸುರಿಯೋದು, ಬಿಲ್ ಮಾತ್ರ ಕೊಡು.
ನಾವು ಕಾಮಗಾರಿ ಮಾಡಿದೀವಿ, ನೋಡಿ ಇಲ್ಲಿ ಡಾಂಬರ್ ಕಾಣ್ತಿದೆಯಲ್ಲ ಅದೆಲ್ಲ ನಾವೇ ತಂದು ಹಾಕಿದ್ವು ಅಂತ. ಭೂಲೋಕದ ಸ್ವರ್ಗ ಅಂತಾನೆ ಕರೆಸ್ಕೊಳ್ಳೋ ಚಂದ್ರದ್ರೋಣ ಪರ್ವತ ಸಾಲಿನಲ್ಲಿ ಈಗ ಸಾಲು ಸಾಲು ಅವಾಂತರಗಳಿಗೆ ಕಾರಣವಾಗ್ತಿದೆ. ಅದರಲ್ಲೂ ಕೂಡ ವರುಣಾಘಾತ ಏನಿದೆ ಈ ಬಾರಿ ಮಲೆನಾಡು ಸೇರಿದಂತೆ ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಮುಂಗಾರು ಪೂರ್ವನೇ ಅಬ್ಬರಿಸಿದೆ ಮಳೆ. ಈ ಮಳೆ ಅಬ್ಬರಕ್ಕೆ ನೀರಿನ ಹರಿವು ಕೂಡ ಹೆಚ್ಚಳ ಆಗ್ತಿದೆ. ಅದರಲ್ಲೂ ಕೂಡ ಈಗ ಇನಾಮ್ ದತ್ತಾತ್ರೇಯ ಪೀಠಕ್ಕೆ ಏನು ತೆರಳುವಂತ ರಸ್ತೆ ಏನು ಕಳೆದ ವರ್ಷ ಏನಿಲ್ಲಿ ಭೂಕುಸಿತ ಆಗಿತ್ತು, ಅದೇ ಸ್ಥಳದಲ್ಲಿ ಈಗ ಮತ್ತೆ ಆತಂಕ ಕೂಡ ಎದುರಾಗಿರುವಂತದ್ದು. ಈಗಾಗಲೇ ಅಲ್ಲಿ ದೃಶ್ಯಗಳು ನೋಡಬಹುದು. ಮೇಲ್ಭಾಗದಲ್ಲಿ ಏನೋ ಒಂದು ತಡೆಗೋಡೆಯನ್ನ ಕಟ್ಟಿದ್ದಾರೆ. ಅಲ್ಲಿ ಕಳೆದ ವರ್ಷ ಒಂದು ಭೂಕುಸಿತ ಆಗಿತ್ತು, ಭಾರಿ ಪ್ರಮಾಣದ ಭೂಕುಸಿತ ಆಗಿತ್ತು. ಮೇಲ್ಭಾಗದಿಂದ ಕುಸಿದಂತ ಮಣ್ಣು ಕೆಳಭಾಗದ ರಸ್ತೆ, ಕೆಳಭಾಗದಲ್ಲಿ ಒಂದು ಜಾಗ್ರಾ ಮೂಲಕ ಕೊಳಗಾಮಿಗೆ ಹೋಗುವಂತ ರಸ್ತೆ ಇದೆ, ಅಲ್ಲಿಗೆ ಕೂಡ ಭೂಕುಸಿತ ಆಗಿತ್ತು. ಈಗ ಸದ್ಯಕ್ಕೆ ಅಲ್ಲಿ ಒಂದು ವಾಲನ್ನ ಕಟ್ಟಲಾಗಿದೆ. ಅದನ್ನ ಹೊರತುಪಡಿಸಿ ಒಂದು ಭಾಗ, ಸ್ವಲ್ಪ ಭಾಗ ಈಗ ಯಾವುದೇ ರೀತಿ ಕಾಮಗಾರಿ ಆಗಿಲ್ಲ. ಅಲ್ಲಿ ಮತ್ತೆ ಭೂಕುಸಿತ ಎದುರಾಗಿರುವಂತದ್ದು. ಮತ್ತೆ ಅಲ್ಲಿ ಹರಿಯುತ್ತಿರುವಂತಹ ನೀರಿನ ಪ್ರಮಾಣ ಭಾರಿ ಪ್ರಮಾಣದಲ್ಲಿ ಹರಿಯುತ್ತಿರೋದ್ರಿಂದ ಭೂಮಿ ಎಲ್ಲಿ ಸಡಿಲ ಆಗುತ್ತೋ ಈ ಭಾಗದಲ್ಲಿ ಕುಸಿತ ಆಗುತ್ತೋ ಅಂತ ಆತಂಕ ಎದುರಾಗಿದೆ. ಅದರಲ್ಲೂ ನೀರಿನ ಪ್ರಮಾಣ ಸ್ವಲ್ಪ ಮಟ್ಟಿಗೆ ಹರಿತಿಲ್ಲ, ಹಳ್ಳದ ರೀತಿ ಹರಿತಿರುವಂತದ್ದು. ಒಂದು ಸಣ್ಣ ಜಲಪಾತದ ರೀತಿ ಸೃಷ್ಟಿಯಾಗಿ ಈಗ ನಾವು ದೃಶ್ಯಗಳು ನೋಡಬಹುದು. ಜಲಪಾತದಂತೆ ಈಗ ಮೇಲ್ಭಾಗದಿಂದ ಜಿಗಿದು ಕೆಳಭಾಗದ ಅಂದ್ರೆ ಕೆಳಭಾಗದಲ್ಲಿ ಒಂದು ರಸ್ತೆ ಕೂಡ ಇದೆ, ಕೊಳಗಾಮೆ ರಸ್ತೆ, ಅಲ್ಲಿಗೆ ಕೂಡ ನೀರು ಕೂಡ ಹರಿತಿದೆ. ಇಲ್ಲಿ ಈಗಾಗಲೇ ಜಿಲ್ಲಾಡಳಿತ ಒಂದು ಸೂಚನೆಯನ್ನ ಏನೊಂದು ಗೈಡ್ ಲೈನ್ಸ್ ಅನ್ನ ಕೊಟ್ಟಿದೆ. ಆದ್ರೆ ಯಾವುದೇ ಕಾರಣಕ್ಕೂ ಇಲ್ಲಿ ಪ್ರವಾಸಿಗರನ್ನ ನಿಷೇಧ ಮಾಡಿಲ್ಲ, ನಿರ್ಬಂಧ ಕೂಡ ಹೇರಿಲ್ಲ. ಈಗ ಸ್ಥಳೀಯರು ಹೇಳುವಂತದ್ದು ಈ ರಸ್ತೆ ಸಂಪೂರ್ಣವಾಗಿ ಡೇಂಜರ್ ಇದೆ, ಇಲ್ಲಿ ಯಾವುದೇ ಸಂದರ್ಭದಲ್ಲೂ ಕೂಡ ಇನ್ನಷ್ಟು ಮಳೆ ಆದ್ರೆ ಒಂದು ಭಾಗ ಕುಸಿತ ಆಗುವಂತ ಸಾಧ್ಯತೆ ಇದೆ. ಯಾಕೆಂದ್ರೆ ಇಲ್ಲಿ ಈಗಾಗಲೇ ಗುಂಡಿ ಬಿದ್ದಿದೆ, ಆ ಭಾಗದಲ್ಲಿ ನೀರಿನ ಒಂದು ಅರ್ಧ ಅಡಿಯಷ್ಟು ನೀರು ಇಲ್ಲಿ ಹರಿತಿದೆ. ಒಂದು ವೇಳೆ ಏನಾದ್ರೂ ಒಂದು ಲಾರಿ ಇರ್ಬೋದು ಮತ್ತೆ ದೊಡ್ಡ ವಾಹನಗಳು ಇಲ್ಲಿ ಸಂಚರಿಸಿದ್ರೆ ಭೂಕುಸಿತ ಆಗುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿರೋದ್ರಿಂದ ಸದ್ಯಕ್ಕೆ ಸ್ಥಳೀಯರು ಕೂಡ ಒಂದು ಆಗ್ರಹ ಮಾಡ್ತಿದ್ದಾರೆ. ಮತ್ತೆ ಈ ಭಾಗದಲ್ಲಿ ನೋಡಬಹುದು ಮಂಜು ಸಂಪೂರ್ಣವಾಗಿ ಕವಿದಿರುವಂತದ್ದು. ಆ ಭಾಗದಿಂದ ಮೇಲ್ಭಾಗದಿಂದ ಕವಿಕಲ್ ಕಂಡಿಯಿಂದ ಇಲ್ಲಿಗೆ ಬರುವಂತ ದಾರಿ ಕೂಡ ಕಾಣ್ತಾ ಇಲ್ಲ. ಹಾಗಾಗಿ ಪ್ರವಾಸಿಗರನ್ನ ನಿರ್ಬಂಧ ಹೇರಿ ಸದ್ಯಕ್ಕೆ ಮಳೆ ಕಡಿಮೆ ಆಗೋವರೆಗೂ ಕೂಡ ಪ್ರವಾಸಿಗರಿಗೆ ನಿರ್ಬಂಧ ಹೇರಿ ಅಂತ ಆಗ್ರಹ ಮಾಡ್ತಾರೆ. ಅದು ಪ್ರಮುಖವಾಗಿ ಕಾರಣ ಇರುವಂತದ್ದು. ಈ ಭಾಗದಲ್ಲಿ ಸುಮಾರು 10ಕ್ಕೂ ಹೆಚ್ಚು ಹಳ್ಳಿಗಳಿದೆ. ಅಲ್ಲಿನ ಜನರಿಗೆ ತೊಂದರೆ ಆಗುತ್ತೆ. ಎಲ್ಲಾದ್ರೂ ಒಂದು ವೇಳೆ ರಸ್ತೆ ಕುಸಿತ ಆದ್ರೆ ಅವರ ಓಡಾಟಕ್ಕೆ ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಜಿಲ್ಲಾಡಳಿತ ಮುಂದೆ ಈಗ ಪ್ರಮುಖ ಬೇಡಿಕೆಯನ್ನು ಇಟ್ಟಿದ್ದಾರೆ. ಅಂದ್ರೆ ಈ ಸದ್ಯದ ಮಟ್ಟಿಗೆ ಕುಸಿತದ ಭೀತಿ ಇರೋದ್ರಿಂದ ಪ್ರವಾಸಿಗರಿಗೆ ನಿರ್ಬಂಧ ಹೇರಿ ಅನ್ನುವಂತ ಮನವಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ. ಇತ್ತ ಚಿಕ್ಕಮಗಳೂರು ಭಾಗದಲ್ಲೂ ಕೂಡ ಧಾರಾಕಾರವಾಗಿ ಮಳೆ ಮುಂದುವರೆದಿದೆ. ಮಳೆಯ ಪರಿಣಾಮ ರಸ್ತೆ ಕುಸಿಯುವ ಆತಂಕ ಇದೀಗ ಎದುರಾಗ್ತಾ ಇದೆ. ದತ್ತಪೀಠ ಭಾಗದಲ್ಲಿ ರಸ್ತೆ ಕುಸಿಯುವ ಆತಂಕ ಇದೆ. ಕವಿಕಲ್ ಗಂಡಿ ಬಳಿಯಲ್ಲಿ ರಸ್ತೆ ಕುಸಿಯುವ ಹಂತಕ್ಕೆ ಹೋಗಿದೆಯಂತೆ. ಕಳೆದ ವರ್ಷ ಹಿಂಗೆ ಆಗಿತ್ತು, ಅದೇ ಸ್ಥಳದಲ್ಲಿ ಇದೀಗ ಮತ್ತೆ ಆತಂಕ. ರಸ್ತೆಯಲ್ಲಿ ಭಾರೀ ಪ್ರಮಾಣದಲ್ಲಿ ನೀರು ಹರಿತಾ ಇದೆ. ಕೆಲವೊಂದ್ ಕಡೆ ಪ್ರಕೃತಿನೇ ಹಂಗಿರುತ್ತೆ. ನೀವು ಎಷ್ಟೇ ಗಟ್ಟುಮುಟ್ಟಾದ ರಸ್ತೆ ನಿರ್ಮಾಣ ಮಾಡಿದ್ರು ಕೂಡ ಮಳೆಯ ರಭಸದ ಮುಂದೆ ಅದು ನಿಲ್ಲೋಕ್ ಸಾಧ್ಯ ಇರಲ್ಲ. ಆದ್ರೆ ನಮ್ಮ ಕಾಮಗಾರಿಗಳು ಎಷ್ಟರ ಮಟ್ಟಿಗೆ ಇರುತ್ತೆ ಅನ್ನೋದಕ್ಕೆ ಅನೇಕ ಉದಾಹರಣೆ ಇದೆ. ಚಪಾತಿ ಹಿಟ್ಟು ಎದ್ದಂಗೆ ಹೇಳತ್ ರಸ್ತೆಗಳು ಹಾಕಿ 2 ದಿನಕ್ಕೆ. ಇಲ್ಲಿ ರಸ್ತೆ ನಿಜವಾಗ್ಲೂ ಚೆನ್ನಾಗಿ ಮಾಡಿದ್ರೋ ಇಲ್ವೋ ಗೊತ್ತಿಲ್ಲ. ಹೋದ ವರ್ಷನೂ ಹಿಂಗೆ ಆಗಿತ್ತಂತೆ, ಈ ವರ್ಷ ಕೂಡ ಅದೇ ಪರಿಸ್ಥಿತಿ. ಬೇಸಿಗೆಗಾಲ ಇದ್ದಾಗ ರಸ್ತೆ ಮಾಡಿ ಅದನ್ನ ಗಟ್ಟುಮುಟ್ಟಾಗಿ ಮೇಂಟೈನ್ ಮಾಡಿದ್ರೆ ಬಹುಶಃ ಹಿಂಗಾಗಲ್ವೇನೋ. ಇವರೆಲ್ಲ ಮಳೆ ಬಂದಾಗ್ಲೇನೆ ಅಲ್ಲಿ ತೇಪೆ ಹಚ್ಚಕ್ ಹೋಗ್ತಾರೆ. ಹಾಕಿದ್ದ ಡಾಂಬರು ಜಲ್ಲಿ ಎಲ್ಲ ಮಳೆ ನೀರಿನ ಜೊತೆನೆ ಕೊಚ್ಕೊಂಡು ಹೋಗ್ತಾ ಇರುತ್ತೆ. ಮತ್ತೆ ಅದ್ರ ಮೇಲೆ ಸುರಿಯೋದು, ಬಿಲ್ ಮಾತ್ರ ಕೊಡೋದು. ನಾವು ಕಾಮಗಾರಿ ಮಾಡಿದೀವಿ, ನೋಡಿ ಇಲ್ಲಿ ಡಾಂಬರ್ ಕಾಣ್ತಿದೆಯಲ್ಲ ಅದೆಲ್ಲ ನಾವೇ ತಂದು ಹಾಕಿದ್ವು ಅಂತ. ಭೂಲೋಕದ ಸ್ವರ್ಗ ಅಂತಾನೆ ಕರೆಸ್ಕೊಳ್ಳೋ ಚಂದ್ರದ್ರೋಣ ಪರ್ವತ ಸಾಲಿನಲ್ಲಿ ಈಗ ಸಾಲು ಸಾಲು ಅವಾಂತರಗಳಿಗೆ ಕಾರಣವಾಗ್ತಿದೆ. ಅದರಲ್ಲೂ ಕೂಡ ವರುಣಾಘಾತ ಏನಿದೆ ಈ ಬಾರಿ ಮಲೆನಾಡು ಸೇರಿದಂತೆ ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಮುಂಗಾರು ಪೂರ್ವನೇ ಅಬ್ಬರಿಸಿದೆ ಮಳೆ. ಈ ಮಳೆ ಅಬ್ಬರಕ್ಕೆ ನೀರಿನ ಹರಿವು ಕೂಡ ಹೆಚ್ಚಳ ಆಗ್ತಿದೆ. ಅದರಲ್ಲೂ ಕೂಡ ಈಗ ಇನಾಮ್ ದತ್ತಾತ್ರೇಯ ಪೀಠಕ್ಕೆ ಏನು ತೆರಳುವಂತ ರಸ್ತೆ ಏನು ಕಳೆದ ವರ್ಷ ಏನಿಲ್ಲಿ ಭೂಕುಸಿತ ಆಗಿತ್ತು, ಅದೇ ಸ್ಥಳದಲ್ಲಿ ಈಗ ಮತ್ತೆ ಆತಂಕ ಕೂಡ ಎದುರಾಗಿರುವಂತದ್ದು. ಈಗಾಗಲೇ ಅಲ್ಲಿ ದೃಶ್ಯಗಳು ನೋಡಬಹುದು. ಮೇಲ್ಭಾಗದಲ್ಲಿ ಏನೋ ಒಂದು ತಡೆಗೋಡೆಯನ್ನ ಕಟ್ಟಿದ್ದಾರೆ. ಅಲ್ಲಿ ಕಳೆದ ವರ್ಷ ಒಂದು ಭೂಕುಸಿತ ಆಗಿತ್ತು, ಭಾರಿ ಪ್ರಮಾಣದ ಭೂಕುಸಿತ ಆಗಿತ್ತು. ಮೇಲ್ಭಾಗದಿಂದ ಕುಸಿದಂತ ಮಣ್ಣು ಕೆಳಭಾಗದ ರಸ್ತೆ, ಕೆಳಭಾಗದಲ್ಲಿ ಒಂದು
ಜಾಗ್ರಾ ಮೂಲಕ ಕೊಳಗಾಮಿಗೆ ಹೋಗುವಂತ ರಸ್ತೆ ಇದೆ, ಅಲ್ಲಿಗೆ ಕೂಡ ಭೂಕುಸಿತ ಆಗಿತ್ತು. ಈಗ ಸದ್ಯಕ್ಕೆ ಅಲ್ಲಿ ಒಂದು ವಾಲನ್ನ ಕಟ್ಟಲಾಗಿದೆ. ಅದನ್ನ ಹೊರತುಪಡಿಸಿ ಒಂದು ಭಾಗ, ಸ್ವಲ್ಪ ಭಾಗ ಈಗ ಯಾವುದೇ ರೀತಿ ಕಾಮಗಾರಿ ಆಗಿಲ್ಲ, ಅಲ್ಲಿ ಮತ್ತೆ ಭೂಕುಸಿತ ಎದುರಾಗಿರುವಂತದ್ದು. ಮತ್ತೆ ಅಲ್ಲಿ ಹರಿಯುತ್ತಿರುವಂತಹ ನೀರಿನ ಪ್ರಮಾಣ ಭಾರಿ ಪ್ರಮಾಣದಲ್ಲಿ ಹರಿಯುತ್ತಿರೋದ್ರಿಂದ ಭೂಮಿ ಎಲ್ಲಿ ಸಡಿಲ ಆಗುತ್ತೋ ಈ ಭಾಗದಲ್ಲಿ ಕುಸಿತ ಆಗುತ್ತೋ ಅಂತ ಆತಂಕ ಎದುರಾಗಿದೆ. ಅದರಲ್ಲೂ ನೀರಿನ ಪ್ರಮಾಣ ಸ್ವಲ್ಪ ಮಟ್ಟಿಗೆ ಹರಿತಿಲ್ಲ, ಹಳ್ಳದ ರೀತಿ ಹರಿತಿರುವಂತದ್ದು. ಒಂದು ಸಣ್ಣ ಜಲಪಾತದ ರೀತಿ ಸೃಷ್ಟಿಯಾಗಿ ಈಗ ನಾವು ದೃಶ್ಯಗಳು ನೋಡಬಹುದು. ಜಲಪಾತದಂತೆ ಈಗ ಮೇಲ್ಭಾಗದಿಂದ ಜಿಗಿದು ಕೆಳಭಾಗದ ಅಂದ್ರೆ ಕೆಳಭಾಗದಲ್ಲಿ ಒಂದು ರಸ್ತೆ ಕೂಡ ಇದೆ, ಕೊಳಗಾಮೆ ರಸ್ತೆ, ಅಲ್ಲಿಗೆ ಕೂಡ ನೀರು ಕೂಡ ಹರಿತಿದೆ. ಇಲ್ಲಿ ಈಗಾಗಲೇ ಜಿಲ್ಲಾಡಳಿತ ಒಂದು ಸೂಚನೆಯನ್ನ ಏನೊಂದು ಗೈಡ್ ಲೈನ್ಸ್ ಅನ್ನ ಕೊಟ್ಟಿದೆ. ಆದ್ರೆ ಯಾವುದೇ ಕಾರಣಕ್ಕೂ ಇಲ್ಲಿ ಪ್ರವಾಸಿಗರನ್ನ ನಿಷೇಧ ಮಾಡಿಲ್ಲ, ನಿರ್ಬಂಧ ಕೂಡ ಹೇರಿಲ್ಲ. ಈಗ ಸ್ಥಳೀಯರು ಹೇಳುವಂತದ್ದು ಈ ರಸ್ತೆ ಸಂಪೂರ್ಣವಾಗಿ ಡೇಂಜರ್ ಇದೆ, ಇಲ್ಲಿ ಯಾವುದೇ ಸಂದರ್ಭದಲ್ಲೂ ಕೂಡ ಇನ್ನಷ್ಟು ಮಳೆ ಆದ್ರೆ ಒಂದು ಭಾಗ ಕುಸಿತ ಆಗುವಂತ ಸಾಧ್ಯತೆ ಇದೆ. ಯಾಕೆಂದ್ರೆ ಇಲ್ಲಿ ಈಗಾಗಲೇ ಗುಂಡಿ ಬಿದ್ದಿದೆ, ಆ ಭಾಗದಲ್ಲಿ ನೀರಿನ ಒಂದು ಅರ್ಧ ಅಡಿಯಷ್ಟು ನೀರು ಇಲ್ಲಿ ಹರಿತಿದೆ. ಒಂದು ವೇಳೆ ಏನಾದ್ರೂ ಒಂದು ಲಾರಿ ಇರ್ಬೋದು ಮತ್ತೆ ದೊಡ್ಡ ವಾಹನಗಳು ಇಲ್ಲಿ ಸಂಚರಿಸಿದ್ರೆ ಭೂಕುಸಿತ ಆಗುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿರೋದ್ರಿಂದ ಸದ್ಯಕ್ಕೆ ಸ್ಥಳೀಯರು ಕೂಡ ಒಂದು ಆಗ್ರಹ ಮಾಡ್ತಿದ್ದಾರೆ. ಮತ್ತೆ ಈ ಭಾಗದಲ್ಲಿ ನೋಡಬಹುದು ಮಂಜು ಸಂಪೂರ್ಣವಾಗಿ ಕವಿದಿರುವಂತದ್ದು. ಆ ಭಾಗದಿಂದ ಮೇಲ್ಭಾಗದಿಂದ ಕವಿಕಲ್ ಕಂಡಿಯಿಂದ ಇಲ್ಲಿಗೆ ಬರುವಂತ ದಾರಿ ಕೂಡ ಕಾಣ್ತಾ ಇಲ್ಲ. ಹಾಗಾಗಿ ಪ್ರವಾಸಿಗರನ್ನ ನಿರ್ಬಂಧ ಹೇರಿ ಸದ್ಯಕ್ಕೆ ಮಳೆ ಕಡಿಮೆ ಆಗೋವರೆಗೂ ಕೂಡ ಪ್ರವಾಸಿಗರಿಗೆ ನಿರ್ಬಂಧ ಹೇರಿ ಅಂತ ಆಗ್ರಹ ಮಾಡ್ತಾರೆ. ಅದು ಪ್ರಮುಖವಾಗಿ ಕಾರಣ ಇರುವಂತದ್ದು. ಈ ಭಾಗದಲ್ಲಿ ಸುಮಾರು 10ಕ್ಕೂ ಹೆಚ್ಚು ಹಳ್ಳಿಗಳಿದೆ, ಅಲ್ಲಿನ ಜನರಿಗೆ ತೊಂದರೆ ಆಗುತ್ತೆ. ಎಲ್ಲಾದ್ರೂ ಒಂದು ವೇಳೆ ರಸ್ತೆ ಕುಸಿತ ಆದ್ರೆ ಅವರ ಓಡಾಟಕ್ಕೆ ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಜಿಲ್ಲಾಡಳಿತ ಮುಂದೆ ಈಗ ಪ್ರಮುಖ ಬೇಡಿಕೆಯನ್ನು ಇಟ್ಟಿದ್ದಾರೆ. ಅಂದ್ರೆ ಈ ಸದ್ಯದ ಮಟ್ಟಿಗೆ ಕುಸಿತದ ಭೀತಿ ಇರೋದ್ರಿಂದ ಪ್ರವಾಸಿಗರಿಗೆ ನಿರ್ಬಂಧ ಹೇರಿ ಅನ್ನುವಂತ ಮನವಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ.